नारायणं निखिलपूर्णगुणैकदेहं निर्दोषमाप्यतमपिखैः सुवाक्यैः अस्योद्भवादिदमशेषविशेषतोऽपि वद्यं सदा प्रियतं न सन्नमामि कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरुन् नमः तपस्वाध्यायशुश्रूषा कृष्णपूजारतं मुनिम् विश्वेशम् इष्टदं वन्दे परिव्राट् चक्रवर्तिनम् 9ನೇ ಅಧ್ಯಾಯದ 11ನೇ ಶ್ಲೋಕ. ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತಮಹೇಶ್ವರಂ. ಮೋಘಾಶಾಮೋಘಕರ್ಮಾಣೋ ಮೋಘಜ್ಞಾನಾವಿಚೇತಸಃ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಮೂಢ ಜನರು ನನ್ನ ಒಂದು ನಿಜವಾದ ಒಂದು ಸ್ವರೂಪವನ್ನ, ನನ್ನಲ್ಲಿ ಇರುವಂತಹ ಆ ಷಡ್ಗುಣೀಶ್ವರ್ಯವನ್ನ ನೋಡದೇನೆ ನನ್ನ ಅವತಾರವನ್ನ ನೋಡಿ ಇವನು ನನಗೆ ಸಮಾನ, ನಮ್ಮ ಹಾಗೇನೇ ಇವನು ಅಂತ ಇವರು ತಿಳಿತಾರೆ. ಈ ರೀತಿ ಅವರು ತಿಳಿತಾರೆ. ತಿಳಿದು ವ್ಯರ್ಥವಾದ ಜ್ಞಾನವುಳ್ಳವರು, ವ್ಯರ್ಥವಾದ ಆಸೆ ಉಳ್ಳವರು ಆಗ್ತಾರೆ. ಇವರು ಅಸುರ ಸಂಬಂಧಿಯಾದ ಬುದ್ಧಿಯನ್ನು ಹೊಂದುತ್ತಾರೆ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಇದರ ಅರ್ಥ ನೋಡಿ. ಮೂಢಾಹ ತಾಮಸ ಸ್ವಭಾವದವರು, ಮೂಢಾಹ ತಾಮಸ ಸ್ವಭಾವದವರು ಭೂತಮಹೇಶ್ವರಂ, ಭೂತಮಹೇಶ್ವರಂ ಭೂತಮಹೇಶ್ವರಂ ಸರ್ವಗುಣ ಪರಿಪೂರ್ಣನಾದ, ಸರ್ವಗುಣ ಪರಿಪೂರ್ಣ ನೆನೆಸಿರುವ, ಸರ್ವಗುಣ ಪರಿಪೂರ್ಣ ನೆನೆಸಿರುವ ಪರಂ ಉತ್ತಮವಾದ, ಪರಂ ಉತ್ತಮವಾದ ಪರಂ ಉತ್ತಮವಾದ ಮಮ ಭಾವಂ ನನ್ನ ಸ್ವಾಭಾವಿಕ ರೂಪವನ್ನು, ಮಮ ಭಾವಂ ನನ್ನ ಸ್ವಾಭಾವಿಕ ರೂಪವನ್ನು ತಿಳಿಯದೆ
ನನ್ನ ಸ್ವಾಭಾವಿಕ ರೂಪ ತಿಳಿಯದೆ ಅವಜಾನಂತಿ ಅವಜಾನಂತಿ ಇವನೂ ನಮ್ಮ ಸಮಾನದವನು ಎಂದು ತಿಳಿಯುತ್ತಾರೆ. ಇವನು ನಮ್ಮ ಸಮಾನದವನು ಎಂದು ತಿಳಿಯುತ್ತಾರೆ. ಹಿ ಏಕೆಂದರೆ ಮಾಂ ನನ್ನ ರೂಪವು ಮಾಂ ನನ್ನ ರೂಪವು ಮಾನುಷೀಂ ತನುಂ ಮನುಷ್ಯರ ರೂಪವನ್ನು ಮಾನುಷೀಂ ತನುಂ ಮನುಷ್ಯರ ರೂಪವನ್ನು ಆಶ್ರಿತಂ ಆಶ್ರಯಿಸಿರುವುದರಿಂದ ಮೋಘಾಶಾಹ ವ್ಯರ್ಥವಾದ ಆಸೆ ಉಳ್ಳವರು ಮೋಘ ಕರ್ಮಾಣಃ ವ್ಯರ್ಥವಾದ ಕರ್ಮ ಉಳ್ಳವರು, ಅರ್ಥಾತ್ ಅವರು ಮಾಡುವಂತಹ ಕರ್ಮದಿಂದ ಯಾವ ಒಂದು ಫಲ ಇಲ್ಲ. ಪರಮಾತ್ಮನನ್ನ ಈ ರೀತಿಯಾಗಿ ತಿಳಿದು ಅವರು ಏನೇ ಮಾಡಲಿ ಅದಕ್ಕೆ ಫಲ ಅನ್ನೋದು ಸಿಗೋದಿಲ್ಲ ಅಂತ. ಮೋಘಾಶಾಹ ವ್ಯರ್ಥವಾದ ಆಸೆ ಉಳ್ಳವರು, ಮೋಘ ಕರ್ಮಾಣಃ ವ್ಯರ್ಥವಾದ ಕರ್ಮ ಉಳ್ಳವರು, ಅರ್ಥಾತ್ ನಿಷ್ಫಲವಾದ ಕರ್ಮ ಉಳ್ಳವರು, ಮೋಘ ಜ್ಞಾನ ವ್ಯರ್ಥವಾದ ಜ್ಞಾನ ಉಳ್ಳವರು. ಇದು ಒಂದು ಜ್ಞಾನವನ್ನ ಬಿಟ್ಟು ಅವರು ಉಳಿದಿದ್ದು ಯಾವುದೇ ಜ್ಞಾನ ಅವರಿಗಿರಲಿ ಅದೆಲ್ಲ ನೀರಲ್ಲಿ ಹೋಮ, ವ್ಯರ್ಥವಾದ ಜ್ಞಾನ ಅಂತ ಅರ್ಥ. ಹೀಗೆ ಮೋಘ ಜ್ಞಾನ ವ್ಯರ್ಥವಾದ ಜ್ಞಾನವುಳ್ಳವರು, ವಿಚೇತಸಃ ವ್ಯರ್ಥವಾದ ಮನಸ್ಸುಳ್ಳವರು, ಅರ್ಥಾತ್ ಆ ಒಂದು ಮನಸ್ಸಿನಿಂದ ಏನನ್ನು ಸಾಧನೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ. ವಿಚೇತಸಃ ವ್ಯರ್ಥವಾದ ಮನಸ್ಸುಳ್ಳವರು, ತೇಷಾಂ ಇದನ್ನು ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, ಅದರಲ್ಲಿಲ್ಲ. ಅವರ ಮೋಹಿನೀಂ ವಿವೇಕವನ್ನು ನಾಶಗೊಳಿಸುವ, ಮೋಹಿನೀಂ ವಿವೇಕವನ್ನು ಮೋಹಿನೀಂ ವಿವೇಕವನ್ನು ನಾಶಗೊಳಿಸುವ, ರಾಕ್ಷಸೀಂ ಆಸುರೀಂ ಅಸುರರಿಗೆ ಸಂಬಂಧಿಸಿದ, ಪ್ರಕೃತಿಂ ಸ್ವಭಾವವನ್ನು ಹೊಂದಿರುವ, ಸ್ವಭಾವವನ್ನು ಶ್ರಿತಾಹ ಹೊಂದಿರುವ ತಮೋಯೋಗ್ಯರು, ಶ್ರಿತಾಹ ಹೊಂದಿರುವ ತಮೋಯೋಗ್ಯರು.
ಪ್ರಶ್ನೆ ಇದ್ರೆ ಕೇಳಿ. ಹರೇ ನಮಃ. ಪ್ರಶ್ನೆ ಉಂಟು. ಹ್ಮ್ ಇವತ್ತು ಮಧ್ವನವಮಿ. ಹ್ಮ್ ಮಧ್ವಾಚಾರ್ಯರು ಬದರಿಕಾಶ್ರಮಕ್ಕೆ ಹೋದಾಗ ಹ್ಮ್ ಅವ್ರಿಗೆ ಜನ್ಮ ಇಲ್ಲ, ಜನ್ಮನೂ ಇಲ್ಲ, ಮೃತ್ಯುನೂ ಇಲ್ಲ. ಅವ್ರಿಗೆ ಹ್ಮ್ ದೇವರಿಗೆ ಕೃಷ್ಣನ್ಗೆ ಅವರು ಬದರಿಕಾಶ್ರಮಕ್ಕೆ ಹೋದಾಗ ದೇಹ ಯಾರಿಗೂ ಸಿಕ್ಕಲಿಲ್ಲ. ಬರೀ ಪುಷ್ಪ ಇದಾಯ್ತು, ವರ್ಷ ಆಯ್ತು, ಆಮೇಲೆ ಹ್ಮ್ ಯಾರಿಗೂ ಕಾಣಿಸ್ಲಿಲ್ಲ. ಅದೇ ಕೃಷ್ಣಾವತಾರದಲ್ಲಿ ತರಾವರಿ ಕಥೆಗಳಿದೆ. ಏನು? ಮಹಾಭಾರತ ಮುಗ್ದಾದ್ಮೇಲೆ ಕಾಡಿನಲ್ಲಿ ಕೃಷ್ಣ ಕೂತಿರ್ತಾನೆ, ಆಮೇಲೆ ಜರ ಏನೋ ಬಾಣ ಹೊಡಿತಾರಂತೆ, ಆಮೇಲೆ ಕೃಷ್ಣಂಗ್ ಮೃತ್ಯು ಆಗತ್ತಂತೆ. ಹ್ಮ್ ಇದರಿಂದ ನಾವೇ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದೀವಿ. ಹ್ಮ್ ಕೃಷ್ಣ ದೇವರಿಗೆ ಜನ್ಮ ಮೃತ್ಯು ಜರ ವ್ಯಾಧಿ ಎಂತದೂ ಇಲ್ಲ. ಇದು ಎಲ್ಲಿಂದ ಹಾ, ಮತ್ತೆ ಸಾವೆಲ್ಲಿಂದ ಬಂತು? ಇದು ಕಥೆಗಳು ಅಥವಾ ಕನ್ಫ್ಯೂಷನ್ನೋ ಏನಿದು? ಮೋಹಶಾಸ್ತ್ರನೋ ಏನಿದು? ಹೌದು ಹೌದು. ಅಂದ್ರೆ ಕೆಲವೊಂದು ಸಚ್ಚಾಸ್ತ್ರದಲ್ಲಿಯೂ ಕೂಡ ಈ ಮಹಾಭಾರತದಲ್ಲಿಯೇ ಬಂದಿರುವಂತದ್ದು, ಭಾಗವತದಲ್ಲೇ ಇರುವಂತದ್ದು ಇವೆಲ್ಲ. ಆದರೆ ಕೆಲವೊಂದು ಸಚ್ಚಾಸ್ತ್ರಗಳಲ್ಲಿಯೇನೆ ತಮೋಯೋಗ್ಯರಿಗೆ ಇದು ವಿಶೇಷವಾಗಿ ಗೊತ್ತಾಗ್ಲಿ ಅಂತ. ಆಯ್ತಾ? ಸಜ್ಜನರು ಅಂತ ಯಾರಿದ್ದಾರೋ ಅವರು ಸತ್ಪಾತ್ರರ ಒಂದು ಸಂಗಡದಿಂದಾಗಿ ಅಂತಹ ಒಂದು ಸಂಗತಿಗಳನ್ನೂ ಕೂಡ ಅವರು ಸರಿಯಾಗಿ ತಿಳಿದುಕೊಳ್ತಾರೆ. ಇದು ಪರಮಾತ್ಮ, ಅವನು ಪಾಂಚಭೌತಿಕ ದೇಹವುಳ್ಳವನಲ್ಲ. ಆದರೂ ಈ ರೀತಿ ಬಾಣ ಹೊಡೆದಿರುವುದು, ರಕ್ತ ಬಂದಿದೆ ಅಂತಂದ್ರೆ ಸುಮ್ಮನೆ ನಾಟಕೀಯವಾಗಿ ಮಾಡಿದ್ದು. ಈಗ ಇದರಲ್ಲಿ ನಾಟಕದಲ್ಲೆಲ್ಲ ಗುಂಡು ಹಾರಿಸ್ತಾರೆ, ಫಿಲಿಮಲ್ಲೆಲ್ಲ ಗುಂಡು ಹಾರಿಸ್ತಾರೆ, ರಕ್ತ ಬರ್ತದೆ. ರಕ್ತ ಅದು ಬರೋದಿಲ್ಲ, ಯಾವುದೋ ಒಂದು ಬಣ್ಣದ ಚೀಟಿನೋ ಏನೋ ಇಟ್ಕೊಂಡಿರ್ತಾರೆ ಅಲ್ಲಿ, ನಿಜವಾದ ರಕ್ತ ಅಲ್ಲ. ಹೇಗೋ ಹಾಗೆ ಪರಮಾತ್ಮ ಜ್ಞಾನಾನಂದ ಶರೀರವಾದ ಅವನಲ್ಲಿ ಈ ರಕ್ತ ಮಾಂಸಗಳ ಸ್ಪರ್ಶವೇ ಇಲ್ಲ. ಆದರೆ ಯಾರು ತಮಸ್ಸಿಗೆ ಹೋಗಲೇಬೇಕೋ ಅಂಥವರು ಬರೀ ಇಂಥದ್ದನ್ನ ಮಾತ್ರ ನೋಡ್ತಾರೆ. ಅನೇಕ ದೊಡ್ಡ ದೊಡ್ಡ ಕ್ರಿಯೆಗಳನ್ನ ಅವನು ಮಾಡಿದಂತಹ ವಿಶಿಷ್ಟವಾದ ಅದ್ಭುತವಾದ ಕೆಲಸಗಳನ್ನ ನೋಡೋದಿಲ್ಲ. ಇಂಥದ್ದನ್ನ ಮಾತ್ರ ಎತ್ತು ಹಿಡಿದು ಇವನು ದೇವರಲ್ಲ ಅಂತ ಹೇಳೋದು ಬೇಕಾಗಿರುತ್ತೆ ದೇವರಿಗೆ. ಅದಕ್ಕೋಸ್ಕರವಾಗಿ ಮಾಡೋದು. ರಾಮ ರಾಮಾಯಣದಲ್ಲಿ ಶಿವಲಿಂಗವನ್ನ ಕಟ್ಟಿ ಪೂಜೆ ಮಾಡ್ತಾನೆ, ರುದ್ರದೇವರಿಗೆ ಪೂಜೆ ಮಾಡ್ತಾನೆ. ಹಾಗಾದ್ರೆ ರುದ್ರದೇವರಿಗಿಂತ ಇವನು ಕೆಳಗಿನವನು ಅಂತ ಭ್ರಮೆ ಬರಲಿ ಅಂತ. ಸರಿನಾ? ಹೌದು, ಅದೇ ಬರೀ ಇರೋದು. ಯಾಕಂದ್ರೆ ಕ್ರಿಶ್ಚಿಯನ್ ಸ್ಕೂಲ್ ಇವೆಲ್ಲ ಸ್ಕೂಲ್ಗಳಲ್ಲಿ ಇದನ್ನೇ ಹೇಳ್ಕೊಡ್ತಾರೆ ಮಕ್ಕಳಿಗೆ. ಅವ್ರ ಮನೆಗೆ ಬಂದು ಹೌದು ಕೇಳ್ತಾರೆ, ಹಿಂಗ್ ಹೌದು ಹೇಳಿದ್ರು ಅದನ್ನೆಲ್ಲ ಅದನ್ನು ಕಥೆಗಳನ್ನ ಹೌದು ಈಗ ಎಲ್ಲ ಇದಾಗೋಗಿದೆ, ಅಂತರ ಟ್ರೆಡಿಷನ್ ಹಾ ಆಗೋಗಿದೆ. So ಅದನ್ನ ಹೌದು ಹೌದು. ಡಿಫೀಟ್ ಮಾಡೋದು ಕಷ್ಟ. ಅದು ಎಳೆ ಮಕ್ಕಳಿಗೆ ಇವೆಲ್ಲ ಏನ್ ಎಕ್ಸ್ಪ್ಲೈನ್ ಮಾಡಕ್ಕಾಗತ್ತೆ? ಎಕ್ಸ್ಪ್ಲೈನ್ ಮಾಡೋದು ಎಳೆ ಮಕ್ಕಳಿಗೆ ಯಾಕೆ, ದೊಡ್ಡವ್ರಿಗೂ ಎಕ್ಸ್ಪ್ಲೈನ್ ಮಾಡೋಕ್ ಕಷ್ಟ. ಅದಕ್ಕೆ ಒಂದೆರಡು ಫಿಲಿಂ ತೋರಿಸ್ಬೇಕು ಅವ್ರಿಗೆ ನೋಡಪ್ಪ ಹೀಗೀಗಿರುತ್ತೆ, ಬ್ಯಾಕ್ ಸೀನ್ ಇದು, ಅವ್ರು ನಿಜವಾಗಿ ಹೊಡೆದಿಲ್ಲ ನೋಡು, ಆ ಫಿಲಿಮಲ್ಲಿ ಹೊಡೆದವರು ಇನ್ನ ಬದುಕಿದ್ದಾರೆ ನೋಡಿಲ್ಲ ಇವರು ಅಂತ ಹೇಳ್ಬಹುದು. ಸರಿನಾ? ಸರಿ, ಹೀಗೆ ಧನ್ಯವಾದ. ತೋರಿಸಿದಾಗ ಆ ಚಿಕ್ಕ ವಯಸ್ಸಿನಲ್ಲಿ ಗೊತ್ತಾಗೋದಿಲ್ಲ. ಸ್ವಲ್ಪ ಬುದ್ಧಿ ಒಂದು ಮಟ್ಟ ಬಂದ ಮೇಲೆ, ಸರಿಯಾಗಿ ಒಂದು 12-13ನೇ ವಯಸ್ಸಿಗೆ ಎಲ್ಲವನ್ನು ಗ್ರಹಣೆ ಮಾಡುವಂತಹ ಸ್ಥಿತಿ ಬಂದವನು ಏನಿರ್ತಾನೆ ಅಂಥವರಿಗೆ ಹೇಳಿದಾಗ ಅವರು ಗ್ರಹಣೆ ಮಾಡ್ತಾರೆ. ಈ ಶಾಸ್ತ್ರವನ್ನ ಎಲ್ಲವನ್ನು ತಿಳಿಯಲಿಕ್ಕೆ ಬಾಲಕ ಅಧಿಕಾರಿ ಅಂತೆ. ಹಾಗಾದ್ರೆ ಬಾಲಕ ಅಂದ್ರೆ 5 ವರ್ಷದಿಂದ ಶುರು ಆಗುತ್ತೆ ಬಾಲಕ ಅಂತ. ಹಾಗಲ್ಲ, ಶಾಸ್ತ್ರದಲ್ಲಿ ಹೇಳ್ತಾರೆ ಬಾಲ ಅಂತಂದ್ರೆ ಯಾರು ಅಂತಂದ್ರೆ ಗ್ರಹಣ ಧಾರಣ ಪಟುಹು ಬಾಲಃ. ಗ್ರಹಣೆ ಮಾಡ್ತಾ ಇರಬೇಕು, ಹೇಳಿದ್ದನ್ನ ಕೇಳಿಸ್ಕೊಳ್ತಿರ್ಬೇಕು, ಕೇಳಿಸ್ಕೊಂಡಿದ್ದನ್ನ ತಲೆಯಲ್ಲಿ ಇಟ್ಕೊಳ್ಬೇಕು, ಧಾರಣೆ ಮಾಡಬೇಕು, ಅಂಥವನು ಬಾಲ ಅಂತ ಶಾಸ್ತ್ರದಲ್ಲಿ ಹೇಳುವಂಥದ್ದು. ಅದರಿಂದ ಅಂಥವರಿಗೇನೆ ಈ ಎಲ್ಲ ಇರುವಂಥದ್ದು. ಅಂಥವರಿಗೆ ಹೇಳಿದ್ರೆ ಅವರು ಸರಿಯಾಗಿ ತಿಳ್ಕೊಳ್ತಾರೆ. ನಾವು ಹೇಳೋದನ್ನು ಸರಿಯಾಗಿ ಹೇಳಿರ್ಬೇಕಷ್ಟೇ. ಸರಿ ಆಚಾರ್ಯ, ಧನ್ಯವಾದ. ಯಾಕಂದ್ರೆ ಈಗ ನಾನೇನ್ ಅನ್ಕೊಂಡಿದ್ದೀನಿ ಅಂದ್ರೆ ಅಂತವ್ರ ಜೊತೆಗೆ ಮಾತಾಡೋದೇ ಬೇಡ ಅಂತ. ಅವ್ರಿಗೆ ತಲೆ ಹೌದು ಹೌದು ಸರಿಗೆ ನಮ್ಮನ್ನ ವಿಚಾರ ಮಾಡ್ಬಿಡ್ತಾರೆ ಆಮೇಲೆ. ಹೌದು ಹೌದು ಹೌದು. ಕನ್ಫ್ಯೂಷನ್ ಹಾ, ಕನ್ಫ್ಯೂಷನ್
ಯಾಕೆಂದ್ರೆ ಅವರು ನಂಬೋಕೆ ಸಿದ್ಧಾನೇ ಇಲ್ಲ. ನೀವು ಏನೇ ತಲೆ ಹೊಡ್ಕೊಳ್ರಿ ಅವ್ರು ಕೇಳೋದೇ ಇಲ್ಲ ಮಾತು. ಹ್ಮ್ 40, ಹ್ಮ್ 50, 60 ವರ್ಷ ಆಗಿರುತ್ತೆ, ಆದ್ರೂ ಏನೇ ಹೇಳ್ರಿ ಸರಿಯಪ್ಪ ನೀನೇ ದೊಡ್ಡ ಮನುಷ್ಯ ಅಂದ್ರೂ ಬಿಟ್ಬಿಡ್ತೀನಿ ಅಷ್ಟೇ ನಾನು. ಅಷ್ಟೇ ಧನ್ಯವಾದ ಅಷ್ಟೇ. ಆಚಾರ್ಯ. ಹಾ ಆಚಾರ್ಯ ಒಂದು ನಿಮಿಷ. ಹೇಳಿ. ಭೂತ ಮಹೇಶ್ವರಂ ಪರಂ ಮಮ ಭಾವಂ ಅವಜಾನಂತಿ. ಹ್ಮ್ ಆಮೇಲೆ ಮಾಂ ಮಾನುಷಿ ತನು ಆಶ್ರಿತು. ಕರೆಕ್ಟಾ? ಆ ಜಾನಂತೋ ಎಲ್ಲಿ ಬಂತು? ಭಾವನ್ ಜಾನಂತೋ ಅಂತ ಇದೆ, ಆ ಜಾನಂತೋ ಎಲ್ಲಿ ಬಂತು? ಅಜಾನಂತೋ ಇರ್ಬೇಕು. ಪರಂಭಾ ಮಮ ಹಾ ಪರಂಭಾವಂ ಅಜಾನಂತಹ, ತಿಳಿಯದೇ ಇದ್ದವರಾಗಿ ಅಂತ ಅಲ್ಲಿ ಹೇಳ್ಬೇಕಾಯ್ತು, ನಾನು ಹೇಳಿಲ್ಲ. ಹಾ ಹೌದು. ಎಲ್ಲಿ ಬರುತ್ತೆ? ಅಲ್ಲೇ ಪರಂ ಉತ್ತಮವಾದ ಭಾವವನ್ನು ಅಜಾನಂತಹ ಅಂತ ಬರ್ಕೊಳ್ಳಿ. ಅವಜಾನಂತಿ ಅಂತ ಹೇಳಿದ್ದೀರಾ ಆಚಾರ್ಯ? ಅಲ್ಲ, ಅದು ಸರಿ, ಅದು ಇನ್ನೊಂದು ವರ್ಡ್. ಅಜಾನಂತ ಕೂಡ ಇದು ಇದೆ. ಅಜಾನಂತಹ ಅಂತ. ನನ್ನ ನಿಜವಾದ ಒಂದು ಸ್ವರೂಪವನ್ನ ಇವರು ತಿಳಿಯೋದಿಲ್ಲ. ಮತ್ತೆ ಹೇಗೆ ಅವಜಾನಂತಿ, ಹೇಗೆ ತಿಳಿತಾರೆ ಅಂತಂದ್ರೆ, ಇವನು ನಮಗೆ ಸಮಾನ, ಮನುಷ್ಯರಿಗೆ ಸಮಾನ ಅಂತ ತಿಳಿದು ಬಿಡ್ತಾರೆ ಅಂತ. ಸರಿ. ಒಂದೆರಡು ಸರ್ಗವನ್ನ ಪಾರಾಯಣ ಮಾಡೋಣವೇ? ಒಂದು ಸರ್ಗವನ್ನಾದ್ರೂ ಮಾಡೋಣ. ಮಧ್ವ ವಿಜಯ. ಸರಿ ಆಚಾರ್ಯ. ಯಾವ ಸರ್ಗ ಆಚಾರ್ಯ? ಮೊದಲನೇ ಸರ್ಗ ಮಾಡೋಣ, ಎಲ್ಲರಿಗೂ ಬರುತ್ತೆ ಆದ್ರಿಂದ. ಇವತ್ತು ನಿಮ್ಮನ್ನ ತುಂಬಾ ಜ್ಞಾಪಿಸ್ಕೊಂಡೆ ಆಚಾರ್ಯ. ನಮ್ಮ ಧನ್ಯವಾದಗಳು. ಇವತ್ತು ತುಂಬಾ ಚೆನ್ನಾಗಿತ್ತು. ಒಂದು 15 ಜನ ಇದ್ವಿ, ಬಹಳ ಖುಷಿ ಇತ್ತು. 8:45 ಶುರು ಮಾಡಿದ್ವಿ, 11:45 ಮುಗಿಸಿದ್ವಿ. 16 ತನಕ ನಾನ್ ಸ್ಟಾಪ್. ನಾನ್ ಸ್ಟಾಪ್ 16. ಮಧ್ಯ ನೀರು ಗೀರು ನಥಿಂಗ್, ಏನಿಲ್ಲ. ಬಹಳ ಒಂದು 16 ಸರ್ಗ ಹೇಳೋದ್ರಲ್ಲಿ ಒಂದು 50 ಸತಿ ಜ್ಞಾಪಿಸ್ಕೊಂಡಿರ್ಬೇಕು ನಿಮ್ಮನ್ನ. ಅಲ್ಲೇ ನಮಸ್ಕಾರ ನಮ್ದು. ಇಲ್ಲ, ನಿಮ್ಮಿಂದಾಗಿ ನಮ್ಗೇನೋ ಒಂಚೂರು ಬಂತು. ಧನ್ಯವಾದಗಳು. ನಾವ್ಯಾರು ಅಷ್ಟು ಪುಣ್ಯ ಕರ್ಮ ಮಾಡ್ಲಿಲ್ಲ. ಅಲ್ಲ, ನಾನಂತೂ ಮಾಡ್ಲಿಲ್ಲ. ಅಯ್ಯೋ, ಕೇಳೋದೇ ಪುಣ್ಯ. ಕೇಳೋರೇ ಇರೋಲ್ಲ ಹೇಳ್ತೀನಲ್ಲ. ಇವತ್ತೇನಪ್ಪಾ ಅಂತಂದ್ರೆ ಒಂದು 7-8 ಜನ ಬಂದಿದ್ರು, ಅವರೆಲ್ಲ ನೀವು ಹೇಳೋದನ್ನ ಕೇಳ್ತೀನಿ ಅಂತ ಬಂದಿದ್ರು. ಅದೇ ಖುಷಿ ಇತ್ತು ಇವತ್ತು. ಹಾಗಾಗಿ ನಮ್ಗೆ ಹೇಳಕ್ ಬರೋಲ್ಲ, ಬಟ್ ಕೇಳ್ಕೊಳ್ತೀವಿ ಅಂತ ಪುಸ್ತಕ ಇಟ್ಕೊಂಡು ನೋಡ್ಕೊಳ್ತಾ ಇದ್ರು ನಾವು ಹೇಳ್ತಾ ಇದ್ರೆ. ಅದೇ ಖುಷಿ ಆಯ್ತು ನಮಗೆಲ್ಲ. ಹೌದು. ಸರಿ, ಶುರು ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಥ ಪ್ರಥಮ ಸರ್ಗಃ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀರಭಾಸೆ ಕೃಷ್ಣಾಯ ಕೃಷ್ಣಾರಮಣ ಪ್ರಿಯಾಯ ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶಂ ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿರಣಾಥ ದೀಪ್ತಿಂ ತಮೋನುದಾನಂದಮವಾಪಲೋಕಸ್ತತ್ವ ಪ್ರದೀಪಾ ಕೃತಿಗೋ ಗಣೇನ ಯದಾಸ್ಯ ಶೀತಾಂ ಶುಭವಾಂ ಗುರುಂಸ್ತಾಂತ್ರ ವಿಕ್ರಮಾರ್ಯಾಂ ಪ್ರಣಮಾಮಿ ವರ್ಯಾನ್ ಮುಕುಂದಾಯಿ ಸತಾಂ ಪ್ರಸತ್ಯೈ ಚ ನಿರಂತರಾಯಿ ಗರೀಯಸೀಂ ವಿಶ್ವಗುರೋರ್ವಿಶುದ್ಧಾಂ ವಕ್ಷಾಮಿ ವಾಯೋರವತಾರ ಲೀಲಾಂ ತಾಮಂತ್ರವರ್ಣೈರನುವರ್ಣನೀಯಾಂ ಶರ್ವೇಂದ್ರಪೂರ್ವೈರವಿವಕ್ತು ಕಾಮೆ
ಸಂಕ್ಷಿಪ್ತ ವಾಕ್ಯೇ ಮೈ ಮಂದ ಬುದ್ಧೌ ಸಂತೋ ಗುಣಾಢ್ಯ ಕರುಣಾಂ ಕ್ರಿಯಾಸು ಉಚ್ಚಾವಚಾಯೇನ ಸಮಸ್ತಚೇಷ್ಟಾ ಕಿಂ ತತ್ರ ಚಿತ್ರಂ ಚರಿತಂ ನಿವೇದ್ಯಂ ಕಿಂತು ಉತ್ತಮ ಶ್ಲೋಕ ಶಿಖಾಮಣೀನಾ ಮನೋ ವಿಶುದ್ಧೈ ಚರಿತಾನುವಾದಃ. ಶ್ರೀಕಾಂತ್ ಅವರೇ ರೆಕಾರ್ಡ್ ಸ್ಟಾಪ್ ಮಾಡ್ಬಿಡಿ.